ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ವಿಜ್ಞಾನ ವಿಷಯದ ಭೌತ ವಿಜ್ಞಾನದಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ನ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಿದ್ದೀನಿ. ಅಂದರೆ 2019ರಿಂದ 2023ರ ಪೂರಕ ಪರೀಕ್ಷೆಯವರೆಗೆ ಕೇಳಿರುವಂತಹ ಪ್ರತಿಯೊಂದು ಪ್ರಶ್ನೆಗಳನ್ನು ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ಸ್ ಇರ್ಬೋದು, ವಾರ್ಷಿಕ ಪರೀಕ್ಷೆ ಹಾಗೆ ಪೂರಕ ಪರೀಕ್ಷೆ ಇವು ಮೂರರಲ್ಲೂ ಕೇಳಿರುವಂತಹ ಎಲ್ಲ ಪ್ರಶ್ನೆಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ನಿಮಗೊಂದು ಐಡಿಯಾ ಸಿಗುತ್ತೆ ಯಾವೆಲ್ಲ ಪ್ರಶ್ನೆಗಳು ಫಿಸಿಕ್ಸಿಂದ ಬರ್ತವೆ, ಸೊ ಯಾವುದಕ್ಕೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಬೇಕು ಅಂತ. ಹಾಗಾಗಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ, ಕೊನೆ ತನಕ ನೋಡಿ ಅಂತ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಇಂಪಾರ್ಟೆಂಟ್ ಲೆಸನ್ ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ. ಸೊ ತುಂಬ ಪ್ರಶ್ನೆಗಳು ಬರ್ತವೆ, ನಿಮಗೆ ಲೆಕ್ಕ ಬಿಡಿಸ್ಲಿಕ್ಕೂ ಸಹ ಈ ಪಾಠದಿಂದ ಬರ್ತವೆ. ಸೊ ನಾನು ಲೆಕ್ಕವನ್ನು ಬಿಡಿಸೋದನ್ನು ಸಹ ಇನ್ನೊಂದು ಸಪ್ರೇಟ್ ವಿಡಿಯೋನೇ ಮಾಡಿ ನಿಮಗೆ ಲೆಕ್ಕ ಯಾವ ರೀತಿ ಬಿಡಿಸೋದು ಅಂತ ಹೇಳ್ಕೊಡ್ತೀನಿ ಮಕ್ಕಳ. ಮೊದಲನೇದಾಗಿ ಇದರಲ್ಲಿ ಬರುವಂತಹ MCQ ಪ್ರಶ್ನೆಗಳು ಯಾವಪ್ಪ ಅಂದರೆ ಈ ರೀತಿ ಪ್ರಶ್ನೆಗಳು ಹೆಚ್ಚಾಗಿ ಕೇಳ್ತಾರೆ. ನಿಮ್ನ ದರ್ಪಣದಲ್ಲಿ ವಸ್ತುವಿಗಿಂತ ಚಿಕ್ಕದಾದ ಪ್ರತಿಬಿಂಬವನ್ನು ಪಡೆಯಬೇಕಾದರೆ ಆ ವಸ್ತುವನ್ನು ಇಡಬೇಕಾದ ಸ್ಥಳ. ಅಂದರೆ ನಿಮಗೆ ಇಲ್ಲಿ ದರ್ಪಣ ಮತ್ತು ಮಸೂರದಲ್ಲಿ ಗೊತ್ತಿರಬೇಕು ಎಲ್ಲೆಲ್ಲಿ ಪ್ರತಿಬಿಂಬ ಉಂಟಾಗುತ್ತೆ, ಆ ಪ್ರತಿಬಿಂಬದ ಸ್ಥಾನ ಗೊತ್ತಿರಬೇಕು. ಆಗ ಮಾತ್ರ ಈ ರೀತಿಯ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಕೊಟ್ಟಿದ್ದಾರೆ F ಪ್ರಧಾನ ಸಂಗಮ, C ವಕ್ರತಾ ಕೇಂದ್ರ, P ಧ್ರುವ ಅಂತ ಹೇಳಿದ್ರೆ ಅದು C ಇಂದ ದೂರದಲ್ಲಿ ಇರಬೇಕಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾಗಿ ನೆಕ್ಸ್ಟ್ ಎರಡನೇ ಪ್ರಶ್ನೆ, ಈ ಚಿತ್ರದಲ್ಲಿ ನಿರ್ಗಮನ ಕಿರಣಗಳು ಯಾವುವು ಅಂತ ಕೇಳಿದ್ದಾರೆ. ನಿರ್ಗಮ ಕಿರಣ ಅಂದರೆ ಇದು CD. ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾಗಿ CD ಆಗುತ್ತೆ. ನೆಕ್ಸ್ಟ್ ನಿಮ್ನ ದರ್ಪಣದ ಮುಂದೆ ವಕ್ರತಾ ಕೇಂದ್ರದಲ್ಲಿ ವಸ್ತುವನ್ನು ಇಟ್ಟರೆ ಪ್ರತಿಬಿಂಬದ ಸ್ಥಾನ ಸ್ವಭಾವ ವಕ್ರತಾ ಕೇಂದ್ರದಲ್ಲಿ ಇರ್ತದೆ ಮತ್ತು ತಲೆಕೆಳಗಾಗಿರುತ್ತೆ. ಹಾಗಾಗಿ ಇಂಪಾರ್ಟೆಂಟ್ ರೇ ಡಯಾಗ್ರಾಮ್ಸ್ ಮಕ್ಕಳ. ನೆಕ್ಸ್ಟ್ ಒಂದು ಮಸೂರದ ಸಂಗಮ ದೂರ 0.50 ಆದರೆ ಸಾಮರ್ಥ್ಯ. ಸೊ ಸಾಮರ್ಥ್ಯ ಕಂಡುಹಿಡಲಿಕ್ಕೆ ಸೂತ್ರ ಇದೆ P = 1/F. ಸೊ P = 1/F ಮಾಡಿದ್ರೆ ನಿಮಗೆ 2 ಡಯಾಪ್ಟರ್ ಬರುತ್ತೆ. ಡಯಾಪ್ಟರ್ SI ಯೂನಿಟ್ ಆಫ್ ಮಸೂರ ಆಗಿರ್ತದೆ, ಅದರದ್ದು SI ಯೂನಿಟ್ ಆಗಿರುತ್ತೆ ಮತ್ತು ಅದು ಪೀನ ಮಸೂರ ಆಗಿರುತ್ತೆ. ನೆಕ್ಸ್ಟ್ ಒಂದು ವಸ್ತುವಿನ ಪೀನ ಮಸೂರದ ಪ್ರಧಾನ ಸಂಗಮ ನೋಡಿ, ನಿಮಗೆ ಇದು ರೇಖಾಚಿತ್ರದ ಮೇಲೇ ಪ್ರಶ್ನೆ ಇರೋದ್ರಿಂದ ಅದಕ್ಕೆ ಹೆಚ್ಚು ಕಾನ್ಸಂಟ್ರೇಷನನ್ನು ಮಾಡಬೇಕಾಗುತ್ತೆ ನೀವು. ಅದು ಏನಾಗಿರ್ತದೆ ಅಂತ ಹೇಳಿದ್ರೆ F1 ಮತ್ತು ದೃಕ್ಕೇಂದ್ರದ ನಡುವೆ ಇಟ್ಟಾಗ ಮಿಥ್ಯ, ನೇರ ಮತ್ತು ದೊಡ್ಡದಾಗಿರ್ತದೆ. ನೆಕ್ಸ್ಟ್ ಈ ಕೋಷ್ಟಕವನ್ನು ಗಮನಿಸ್ಕೊಂಡು ನೀವು ಬೆಳಕಿನ ವೇಗದಲ್ಲಿ ಯಾವುದರಲ್ಲಿ ಅತ್ಯಂತ ಹೆಚ್ಚಿದೆ. ಸೊ ವಕ್ರೀಭವನ ಸೂಚ್ಯಾಂಕ ಕೊಟ್ಟಿದ್ದಾರೆ, ದ್ರವ್ಯ ಮಾಧ್ಯಮ ಕೊಟ್ಟಿದ್ದಾರೆ PQRS. ಸೊ ಯಾವುದರಲ್ಲಿ ಬೆಳಕಿನ ವೇಗ ಹೆಚ್ಚಾಗಿರ್ತದೆ ಅಂದರೆ ಅದು S ಅಲ್ಲಿ. ಯಾವುದರ ವಕ್ರೀಭವನ ಸೂಚ್ಯಾಂಕ ಕಡಿಮೆ ಇರ್ತದೋ ಅದರಲ್ಲಿ ಬೆಳಕಿನ ವೇಗ ಹೆಚ್ಚಾಗಿರುತ್ತೆ. ಹಾಗಾಗಿ S ಮಟೀರಿಯಲ್ ಸರಿಯಾದ ಉತ್ತರ. ನೆಕ್ಸ್ಟು ಪೀನ ಮಸೂರದ ಒಂದು ಗುಣ ಕೇಳಿದರೆ, 4ರಲ್ಲಿ ನೀವು ನೋಡಬೇಕು 4 ಪೀನ ಮಸೂರದ ಗುಣ ಇದಾವ, ಯಾವುದೋ ಒಂದು ಕೊಟ್ಟಿರ್ತಾರೆ. ಸೊ ಅಂಚುಗಳು ತೆಳವಾಗಿರ್ತವೆ, ಮಧ್ಯದಲ್ಲಿ ದಪ್ಪನಾಗಿರುತ್ತೆ. ನೆಕ್ಸ್ಟ್ ಪೀನ ಮಸೂರದಿಂದ ವಸ್ತುವಿನ ಚಿಕ್ಕದಾದ ಮತ್ತು ಸತ್ಯ ಪ್ರತಿಬಿಂಬ ಪಡೆಯಲು ವಸ್ತುವನ್ನು ಇರಿಸಬೇಕಾದ ಸ್ಥಳ 2Fಗಿಂತ ದೂರದಲ್ಲಿ. ಹಾಗಾಗಿ ಕಂಪ್ಲೀಟ್ ನಿಮಗೆ ಹೆಚ್ಚಾಗಿ ಅದ್ರ ಮೇಲೆ ಕೇಳಿರೋದ್ರಿಂದ ಸೊ ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ಇಮೇಜ್ ರೇ ಡಯಾಗ್ರಾಮ್ಸ್, ಅದರ ಸ್ಥಾನ ಸ್ವಭಾವಗಳನ್ನ ನೀಟಾಗಿ ಅರ್ಥ ಮಾಡ್ಕೊಂಡಿರಬೇಕು. ಸೊ ಇವನ್ ಇಲ್ಲಿ 10ನೇ ಕ್ವಶನ್ ಅದು ಸಹ ಅದೇ ರೀತಿ ಪ್ರಶ್ನೆಯನ್ನೇ ನಿಮಗೆ ಕೇಳಿರೋದು. 11ನೇ ಪ್ರಶ್ನೆ ನೋಡಿ, ಬೆಳಕಿನ ಕಿರಣವು ವಿರಳ ಮಾಧ್ಯಮಕ್ಕೆ ಸಾಂದ್ರ ಮಾಧ್ಯಮದಿಂದ ಪ್ರವೇಶಿಸಿದಾಗ ಏನಾಗುತ್ತೆ. ಅದು ನಿಮಗೆ ಗೊತ್ತಿರಬೇಕು. ವಿರಳದಿಂದ ಸಾಂದ್ರ ಮಾಧ್ಯಮಕ್ಕೆ ಬರ್ತಾ ಇದೆ ಅಂದರೆ ಬೆಳಕು ಯಾವಾಗಲೂ ಹೆಚ್ಚಾಗಿರುತ್ತೆ, ಲಂಬದಿಂದ ದೂರಕ್ಕೆ ಹೋಗ್ತಾ ಇರುತ್ತೆ. ಓಕೆನಾ? ಈ ರೀತಿ ಪ್ರಶ್ನೆಗಳು ನಿಮಗೆ MCQನಲ್ಲಿ ಬರ್ತವೆ. 1 ಅಂಕ ಕೇಳಿದ್ರೆ ಪೀನ ದರ್ಪಣವನ್ನು ಹಿನ್ನೋಟ ದರ್ಪಣವಾಗಿ ಬಳಸ್ತಾರೆ, ಯಾಕೆಂದರೆ ಅದು ಚಿಕ್ಕದಾದ ಮತ್ತು ನೇರ ಪ್ರತಿಬಿಂಬ ಉಂಟು ಮಾಡುತ್ತದೆ. ಗೋಳೀಯ ದರ್ಪಣದ ವಕ್ರತಾ ಕೇಂದ್ರ ಅಂದ್ರೇನು? ಗೋಳೀಯ ದರ್ಪಣದ ವಕ್ರತಾ ಕೇಂದ್ರ ಅಂದರೆ ಫಲಿಸುವ ಮೇಲ್ಮೈ ಗೋಳದ ಒಂದು ಭಾಗವನ್ನು ರೂಪಿಸ್ತದೆ, ಅದನ್ನೇ ವಕ್ರತಾ ಕೇಂದ್ರ ಅಂತಾರೆ. ಸೊ ಇಲ್ಲಿ ಇಂಗ್ಲಿಷ್ ಲೆಟರ್ಸನ್ನು ಎಲ್ಲನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ರತಿಬಿಂಬವು ಪೀನ ದರ್ಪಣದಲ್ಲಿ ಯಾವ ರೀತಿ ಕಾಣಿಸ್ತದೆ. ಸೊ ಪೀನ ದರ್ಪಣ ಅಂದರೆ ಅದು ಉಲ್ಟಾ ಕಾಣಿಸ್ತದೆ. ಸೊ B ಇದೆಯಲ್ಲ ಆ ರೀತಿ ಚಿತ್ರ ಉಂಟಾಗುತ್ತೆ. ನೆಕ್ಸ್ಟ್ ಕೊಟ್ಟಿರುವ ಪೂರ್ಣವಾದ ರೇಖಾಚಿತ್ರವನ್ನು ಗಮನಿಸಿ ವಕ್ರೀಭವನದ ಕಿರಣಗಳನ್ನು ಬರೆಯುವುದರ ಮೂಲಕ ರೇಖಾಚಿತ್ರವನ್ನು ಸಂಪೂರ್ಣಗೊಳಿಸಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಅರ್ಧ ಕೊಟ್ಟಿದ್ದಾರೆ, ನಮಗಿಲ್ಲಿ ನಿಯಮ ಗೊತ್ತಿರಬೇಕು. ಅರ್ಥ ಆಗ್ತಾ ಇದೆಯಾ ಯಾವ ರೀತಿ ಅಲ್ಲಿ ನಾವು ರೇಖಾಚಿತ್ರವನ್ನು ಬಿಡಿಸ್ತೀವಲ್ಲ. ಸೊ ಅದು ಒಂದು ಪ್ರಧಾನ ಸಂಗಮದ ಮೂಲಕನೇ ಹಾದು ಹೋಗ್ಬೇಕಾಗುತ್ತೆ. ಸೊ ಇನ್ನೊಂದು ಈ ಒಂದು ಲೈನ್ಗೆ ಪ್ಯಾರಲಲ್ ಆಗಿ ಹೋಗ್ಬೇಕಾಗುತ್ತೆ, ಸಮಾಂತರವಾಗಿ ಹೋಗ್ಬೇಕಾಗುತ್ತೆ. ಸೊ ಹಾಗಾಗಿ ಈ ರೀತಿ ಚಿತ್ರವನ್ನು ನೀವು ಬಿಡಿಸ್ಬೇಕು. ಮಸೂರದ ಸಾಮರ್ಥ್ಯದ ಏಕಮಾನ ಡಯಾಪ್ಟರ್, ಅದು ಗೊತ್ತಿದೆ D. ಸಂಗಮ ದೂರ 0.5 ಸೆಂಟಿಮೀಟರ್ ಇರುವಂತಹ ಪೀನ ಮಸೂರದ ಸಾಮರ್ಥ್ಯ P = 1/F. ಸೂತ್ರ ಹಾಕಿದ್ರೆ ನಮ್ಗೆ ಗೊತ್ತಾಗುತ್ತೆ ಅದರ ಸಾಮರ್ಥ್ಯ.
ನೆಕ್ಸ್ಟು 2 ಅಂಕದ ಪ್ರಶ್ನೆಗಳು ನಿಮಗೆ ಹೆಚ್ಚಾಗಿ ಇಲ್ಲಿ ಪ್ರಾಬ್ಲಮ್ಸ್ಗಳನ್ನು ಕೇಳ್ತಾರೆ ಮಕ್ಕಳ. ವೆರಿ ಇಂಪಾರ್ಟೆಂಟ್. ನಾನು ಪ್ರಾಬ್ಲಮ್ಸನ್ನೇ ನಿಮಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಹಾಗಾಗಿ ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಿಲ್ಲ. ನಿಮಗಲ್ಲಿ ಪ್ರಶ್ನೆ ಕೊಟ್ಟಾಗ ಅಟ್ಲೀಸ್ಟ್ ಏನು ಗೊತ್ತಿಲ್ಲ ಅಂದರೆ ಒಂದು ಸೂತ್ರನಾರು ಬರೀರಿ. ಅಲ್ಲಿ ಮಸೂರ ಕೇಳಿದಾರ, ದರ್ಪಣ ಕೇಳಿದಾರ. ಮಸೂರ ಆದರೆ 1/v - 1/u = 1/f. ಮಸೂರ ಆದರೆ, ದರ್ಪಣ ಆದರೆ ಅಲ್ಲಿ ಪ್ಲಸ್ ಆಗುತ್ತೆ, ಮೈನಸ್ ಇರೋ ಜಾಗದಲ್ಲಿ ಪ್ಲಸ್ ಆಗುತ್ತೆ ಅಷ್ಟೇನಾ. ಸೊ ಹಾಗಾಗಿ ಅದನ್ನು ಕಲ್ತ್ಕೊಳ್ಳಿ. ರೇಖಾಚಿತ್ರ ವೆರಿ ಇಂಪಾರ್ಟೆಂಟ್, ಕೇಳ್ತಾರೆ. ಎಲ್ಲ ರೇಖಾಚಿತ್ರಗಳು ದರ್ಪಣದ ಮೇಲೆ, ಮಸೂರದ ಮೇಲೆ, ನಿಮ್ನ ಮಸೂರ, ಪೀನ ಮಸೂರ, ನಿಮ್ನ ದರ್ಪಣ, ಪೀನ ದರ್ಪಣ ಅವೆಲ್ಲವನ್ನ ಕಲ್ತ್ಕೊಳ್ಳಿ. ಲೆಕ್ಕಗಳನ್ನು ಮಿಸ್ ಮಾಡದೆ ಕಲ್ತ್ಕೊಳ್ಳಿ. ಏಕೆಂದರೆ ಲೆಕ್ಕಗಳನ್ನೇ ನೋಡಿ ನಿಮಗೆ ಅರ್ಥ ಆಗ್ತಾ ಇದೆ ಎಷ್ಟು ಲೆಕ್ಕಗಳನ್ನು ಈ ಪಾಠದಲ್ಲಿ ಎಷ್ಟು ಬಾರಿ ಕೇಳಿದ್ದಾರೆ ಅಂತ. ಹಾಗಾಗಿ ನೀವು ಹೆಚ್ಚು ಗಮನ ಕೊಡಬೇಕಾಗಿರೋದು ಯಾವುದಕ್ಕೆ ಹೇಳಿ? ಲೆಕ್ಕಗಳಿಗೆ. ಸೊ ಅಲ್ಲಿ ಮಸೂರದ ಸೂತ್ರ, ದರ್ಪಣದ ಸೂತ್ರ, ವಕ್ರೀಭವನ ಸೂಚ್ಯಾಂಕವನ್ನು ಸಹ ಕೆಲವು ಬಾರಿ ಕೇಳ್ತಾರೆ. ಹಾಗಾಗಿ ಈ ಪಾಠ ಹೆಚ್ಚು ಕಾನ್ಸಂಟ್ರೇಷನನ್ನು ನೀವು ಮಾಡಬೇಕು. ನೆಕ್ಸ್ಟ್ 3 ಅಂಕಕ್ಕೆ ಚಿತ್ರ, ರೇಖಾಚಿತ್ರ ಕಂಪಲ್ಸರಿ. ರೇಖಾಚಿತ್ರನ ಕೆಲವೊಂದು ಟೈಮ್ 2 ಮಾರ್ಕ್ಸಿಗೂ ಕೇಳ್ತಾರೆ, ಕೆಲವೊಂದು ಟೈಮ್ 3 ಮಾರ್ಕ್ಸಿಗೆ. ಒಂದು ಲೆಕ್ಕನೂ ಸಹ 3 ಮಾರ್ಕ್ಸಿಗೆ 2 ಮಾರ್ಕ್ಸಿಗೆ ಕೇಳ್ತಾ ಹೋಗ್ತಾರೆ. ಹಾಗಾಗಿ ಕಂಪ್ಲೀಟಾಗಿ ಲೆಕ್ಕಗಳನ್ನು ನೋಡ್ಕೊಳ್ಳಿ. ಇದ್ರ PDF ಸಹ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮಕ್ಕಳ, ನೋಡಿ ಕಲ್ತ್ಕೊಳ್ಳಿ. ನೆಕ್ಸ್ಟ್ ಬೆಳಕಿನ ವಕ್ರೀಭವನದ ನಿಯಮವನ್ನು ನಿರೂಪಿಸಿ ಅಂತ ಕೇಳ್ತಾರೆ. ಸೊ ನಿಮಗೆ ಅಲ್ಲಿ ನಿಯಮ ಗೊತ್ತಿರಬೇಕು. ಪತನ ಕಿರಣ, ವಕ್ರೀಭವನ ಕಿರಣ ಎರಡೂ ಮಾಧ್ಯಮಗಳ ಸಂಪರ್ಕದ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬವು ಒಂದೇ ಸಮತಲದಲ್ಲಿರುತ್ತೆ. ಮತ್ತು sin I / sin R ಸ್ನೆಲ್ಸ್ ಲಾ, ಎರಡನೇ ಲಾ ಸ್ನೆಲ್ಸ್ ಲಾ ಆಗಿರುತ್ತೆ, ಅದು ಗೊತ್ತಿರಲಿ ನಿಮಗೆ. ನೆಕ್ಸ್ಟ್ ಪೀನ ದರ್ಪಣ ಮತ್ತು ನಿಮ್ನ ದರ್ಪಣಕ್ಕಿರುವ ವ್ಯತ್ಯಾಸ ಕೇಳಿದ್ದಾರೆ. ಸೊ ಇದು ಪ್ರತಿಫಲಿಸುವ ಮೇಲ್ಮೈ, ಇದು ಪ್ರತಿಫಲಿಸುವ ಮೇಲ್ಮೈ ತಗ್ಗಾಗಿರ್ತದೆ, ಇದು ಉಬ್ಬಾಗಿರ್ತದೆ. ಇದು ಯಾವಾಗಲೂ ಮಿಥ್ಯ ಪ್ರತಿಬಿಂಬ ಉಂಟು ಮಾಡ್ತದೆ ಪೀನ ದರ್ಪಣದಲ್ಲಿ. ನಿಮ್ನ ದರ್ಪಣ ಯಾವಾಗಲೂ ತಲೆ ಕೆಳಕಾದ ಪ್ರತಿಬಿಂಬಗಳನ್ನು ಮತ್ತು ಸತ್ಯ ಪ್ರತಿಬಿಂಬಗಳನ್ನು ಉಂಟು ಮಾಡ್ತದೆ. ಇದು ವಿಕೇಂದ್ರೀಕರಿಸುವ ದರ್ಪಣ, ಇದು ಕೇಂದ್ರೀಕರಿಸುವ ದರ್ಪಣ. ಸೊ ಅದನ್ನು ಗೊತ್ತಿರಲಿ. ರೇಖಾಚಿತ್ರ ಹೆಚ್ಚು ನಿಮಗೆ ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅವ್ರು ಹೆಚ್ಚು ಕೇಳೋದೇ ರೇಖಾಚಿತ್ರ ಮತ್ತು ಲೆಕ್ಕವನ್ನು ಕಂಪಲ್ಸರಿ. ನೆಕ್ಸ್ಟ್ ಗೋಳೀಯ ದರ್ಪಣ ಅಥವಾ ಅಪರೇಚರ್ ಎಂದರೆ ಏನು? ನಿಮ್ನ ದರ್ಪಣದ 4 ಉಪಯೋಗ ಕೇಳಿದ್ದಾರೆ. ಮತ್ತು ಮಸೂರದ ಸಾಮರ್ಥ್ಯ ಎಂದರೇನು? ಕಂಡುಹಿಡಿಯಲು ಬಳಸುವ ಸೂತ್ರ ಕೇಳಿದ್ದಾರೆ. SI ಯೂನಿಟ್ ಕೇಳಿದ್ದಾರೆ. ಅದೇ ರೀತಿ AB ಮತ್ತು ಸಂಗಮ ದೂರ ಕೊಟ್ಬಿಟ್ಟು ಅದ್ರ ಮೇಲೆ ಇದನ್ನ ಕೇಳಿದ್ದಾರೆ, ಯಾವ ವಿಧದ ಅಂತ. ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ವ್ಯಾಸಕ್ಕೆ ನಾವು ಅಪರೇಚರ್ ಅಥವಾ ದ್ಯುತಿರಂಧ್ರ ಅಂತೀವಿ. ಸೊ ಅದನ್ನು ನಿಮ್ನ ದರ್ಪಣದ ಉಪಯೋಗಗಳಿದ್ದಾವೆ. ಸೊ ಹಾಗಾಗಿ ಮಸೂರದ ಸಾಮರ್ಥ್ಯ ಎಂದರೇನು ಮತ್ತು ಅದರ ಸೂತ್ರ ಕೇಳಿದರೆ. ಡಯಾಪ್ಟರ್ ಮಸೂರದ SI ಯೂನಿಟ್ ಆಗಿರುತ್ತೆ. 0.5 ಅಂದರೆ ಪೀನ ಮಸೂರ, ಮೈನಸ್ ಬಂದರೆ ನಿಮ್ನ ಮಸೂರ, ಅದು ಗೊತ್ತಿರಲಿ. ಮತ್ತು ರೇಖಾಚಿತ್ರಗಳನ್ನ ಬಿಡಿಸ್ಲಿಕ್ಕೆ ಹೋಗಿಲ್ಲ ಮಕ್ಕಳು, ಯಾಕೆಂದರೆ ತುಂಬ ಇಲ್ಲಿ ರೇಖಾಚಿತ್ರಗಳು ತುಂಬ ಬಾರಿ ಕೇಳೋದ್ರಿಂದ ಈ ಲೆಸನ್ ನೀವು ಹೆಚ್ಚು ಕಾನ್ಸಂಟ್ರೇಷನ್ ಮಾಡಬೇಕಾಗಿರೋದು ಚಿತ್ರಕ್ಕೆ. ನೆಕ್ಸ್ಟ್ 4 ಅಂಕಕ್ಕೆ ಕೆಲವೊಂದು ಬಾರಿ ಏನು ಮಾಡ್ತಾರೆ ಅಂದರೆ 2 ಕ್ವಶನ್ಸ್ ಕೊಡ್ತಾರೆ. ನಿಮ್ನ ದರ್ಪಣದ ಯಾವುದಾದ್ರೂ 4 ಉಪಯೋಗ ಬರೆದು ಮತ್ತು ಅಲ್ಲಿ ಪ್ರತಿಬಿಂಬದ ದೂರ ಕಂಡುಹಿಡಿಯಲಿಕ್ಕೆ, ಲೆಕ್ಕ ಕಂಡುಹಿಡಿಯಲಿಕ್ಕೆ ನಿಮಗೆ ಹೆಚ್ಚಾಗಿ ಈ ಪಾಠದಿಂದ ಕೇಳುವಂಥದ್ದು. ಹಾಗಾಗಿ ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ. 5 ಅಂಕಕ್ಕೆ ಬಂದರೆ ನಿಮಗಿಲ್ಲಿ ಬೆಳಕಿನ ವಕ್ರೀಭವನ ನಿಯಮ ಅಂದ್ರೇನು, ನಿಯಮಗಳನ್ನು ನಿರೂಪಿಸಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಕಂಪ್ಲೀಟ್ ಅಷ್ಟನ್ನು ನೀವು ಬರೀಬೇಕಾಗುತ್ತೆ. ಅಷ್ಟನ್ನು ಬರೆದ್ರೆ ನಿಮಗೆ ಪೂರ್ತಿ ಅಂಕಗಳು ಆ ಪಾಠದಿಂದ ಸಿಗ್ತದೆ. ಸೊ ಒಟ್ಟಾರೆ ನೀವು ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಆ ಪಾಠದಲ್ಲಿ ನೀವು ಹೆಚ್ಚು ಕಾನ್ಸಂಟ್ರೇಷನ್ ಮಾಡಬೇಕಾಗಿರೋಂಥದ್ದು ಯಾವುದಕ್ಕೆ ಅಂದರೆ ರೇಖಾಚಿತ್ರಗಳು, ಲೆಕ್ಕ ಬಿಡಿಸುವುದು. ಅದರಲ್ಲಿ ನಿಮಗೆ ಪೀನ ಮಸೂರ, ನಿಮ್ನ ಮಸೂರ, ಪೀನ ದರ್ಪಣ, ನಿಮ್ನ ದರ್ಪಣ 4ರಲ್ಲಿ ಯಾವುದು ಬೇಕಾದ್ರೂ ಕೇಳ್ತಾರೆ. ಮಸೂರದ ಸಾಮರ್ಥ್ಯ, ಆಮೇಲೆ ಫೋಕಲ್ ಲೆಂತ್ F = 1/R, ಆ ರಿಲೇಷನ್ಶಿಪ್ಪು ನಿಮಗೆ ಸಹ ಗೊತ್ತಿರಬೇಕು. ದರ್ಪಣಗಳ ಉಪಯೋಗ ಗೊತ್ತಿರಬೇಕು. ನಿಮ್ನ ದರ್ಪಣ ಮತ್ತು ಪೀನ ದರ್ಪಣದ ಉಪಯೋಗಗಳು, ಮಸೂರಗಳ ಉಪಯೋಗಗಳು. ಸೊ ಇವುಗಳನ್ನೆಲ್ಲ ನೀವು ಮತ್ತು ಬೆಳಕಿನ ವಕ್ರೀಭವನ, ಬೆಳಕು ಯಾವ ರೀತಿ ಬಾಗುತ್ತೆ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಬರಬೇಕಾದ್ರೆ ಅದನ್ನಷ್ಟು ಕಾನ್ಸಂಟ್ರೇಷನ್ ಮಾಡಿ. ನೆಕ್ಸ್ಟ್ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು. ಸೊ ಈ ಪಾಠದಲ್ಲಿ ಯಾವ ರೀತಿ MCQ ಬರ್ಬೋದು ಅಂದರೆ, ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡುವಾಗ ಕಣ್ಣಿನಲ್ಲಿ ಉಂಟಾಗುವ ಬದಲಾವಣೆ ಏನಾಗ್ತದೆ ಅಂದರೆ ಕಣ್ಣಿನ ಮಸೂರದ ಸಂಗಮ ದೂರ ಏನಾಗ್ತಾ ಇರ್ತದೆ, ಹೆಚ್ಚಾಗ್ತಾ ಇರ್ತದೆ. ಮತ್ತು ಈ ರೀತಿ ಸಮೀಪ ದೃಷ್ಟಿ, ದೂರದೃಷ್ಟಿಯ ಚಿತ್ರಗಳನ್ನು ಕೊಟ್ಬಿಟ್ಟು ಇಲ್ಲಿ ಯಾವ ದೋಷ ಇದೆ ಗುರುತಿಸಿ, ಅಥವಾ ಇದನ್ನು ಸರಿಪಡಿಸಲು ಯಾವ ಮಸೂರ ಬಳಸ್ತೀರಾ ಕೇಳ್ತಾರೆ. ಹಾಗಾಗಿ ಈ ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ ಸಮೀಪ ದೃಷ್ಟಿ, ಮಯೋಫಿಯಾ ಅಂತ ಹೇಳಿ ಕರಿತೀವಿ. ಹಾಗಾಗಿ ಅವುಗಳನ್ನ ಅಭ್ಯಾಸ ಮಾಡಿ. ನೆಕ್ಸ್ಟ್ 1 ಅಂಕಕ್ಕೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ
ಸೂಚಿಸಿರುವ ದೃಷ್ಟಿ ದೋಷವನ್ನು ಹೆಸರಿಸಿ ದೋಷ ಸರಿಪಡಿಸಲು ಉಪಯೋಗಿಸುವ ಮಸೂರಕ್ಕೆ. ಸೊ ಚಿತ್ರ ನೋಡಿ, ಅದು ಸಮೀಪ ದೃಷ್ಟಿ. ಇದನ್ನು ಸರಿಪಡಿಸಲು ನಿಮ್ನ ಮಸೂರವನ್ನು ನಾವು ಬಳಸಬೇಕಾಗುತ್ತೆ. ಟೆಂಡಾಲ್ ಪರಿಣಾಮ ಅಂದರೆ ಕಲೀಲಗಳ ಪದಾರ್ಥಗಳಿಂದ ಬೆಳಕಿನ ಚದುರುವಿಕೆಯ ವಿದ್ಯಮಾನವನ್ನೇ ಟೆಂಡಾಲ್ ಪರಿಣಾಮ ಅಂತಾರೆ. ಮಾನವನ ಕಣ್ಣಿನ ಪಾಫೆಯ ಕಾರ್ಯ ಏನಂದರೆ ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕನ್ನು ಪ್ರಮಾಣವನ್ನು ನಿಯಂತ್ರಿಸ್ತದೆ. 4ನೇ ಪ್ರಶ್ನೆ, ಚಂದ್ರನ ಮೇಲ್ಮೈನಿಂದ ಆಕಾಶವನ್ನು ನೋಡಿದಾಗ ಅದು ಕಪ್ಪಾಗಿ ಕಾಣಿಸ್ತದೆ. ಯಾಕೆಂದರೆ ಸ್ವಲ್ಪವೇ ನೀಲಿ ಮತ್ತು ನೇರಳೆ ಬಣ್ಣಗಳು ಚದುರುತ್ತವೆ. ಎಲ್ಲ ಬಣ್ಣಗಳು ಚಂದ್ರನಲ್ಲಿ ಇರುವ ವಾತಾವರಣದಿಂದ ಹೀರಲ್ಪಡ್ತವೆ. ಹಾಗಾಗಿ ಎಲ್ಲ ಬಣ್ಣಗಳು ಚದುರಿ ಹೋಗ್ತವೆ. ಬೆಳಕನ್ನು ಚದುರಿಸಲು ಅಗತ್ಯವಿರುವ ವಾತಾವರಣದ ಕಣಗಳು ಅಲ್ಲಿ ಇರೋದಿಲ್ಲ. ಹಾಗಾಗಿ ಅದು ಕಪ್ಪಾಗಿ ಕಾಣಿಸ್ತದೆ. ಕೊನೆಯ ಬೆಂಚಿನಲ್ಲಿ ಕುಳಿತಿರುವಂತಹ ಒಬ್ಬ ವಿದ್ಯಾರ್ಥಿಗೆ ಕಪ್ಪು ಹಲಗೆಯ ಬರವನ್ನು ಓದಲು ಕಷ್ಟಪಡ್ತಾ ಇದ್ದಾನೆ. ಈ ವಿದ್ಯಾರ್ಥಿಗೆ ಯಾವ ದೃಷ್ಟಿಗೂ ಇದೆ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ. ಸಮೀಪ ದೃಷ್ಟಿ ಅಂತ ಹೇಳಿದ್ರೆ ಹತ್ರದಲ್ಲಿರೋದಲ್ಲ, ದೂರದಲ್ಲಿರೋದು ಕಾಣಲ್ಲ. ದೂರದೃಷ್ಟಿ ಅಂತ ಹೇಳಿದ್ರೆ ಹತ್ರದಲ್ಲಿರೋವಂಥದ್ದು ಕಾಣ್ತಾ ಇರಲ್ಲ. ಹಾಗಾಗಿ ಅವನು ಫೇಸ್ ಮಾಡ್ತಿರೋಂಥದ್ದು ಸಮೀಪ ದೃಷ್ಟಿ. ಹಾಗಾಗಿ ಅದನ್ನು ಮಿಸ್ ಮಾಡ್ಕೋಬೇಡಿ. ನಿಮ್ನ ಮಸೂರವನ್ನು ಬಳಸಲಾಗುತ್ತದೆ. 2 ಅಂಕಕ್ಕೆ ಕೇಳುವಂಥ ಪ್ರಶ್ನೆಗಳು ಯಾವಪ್ಪ ಅಂದರೆ ಬೆಳಕಿನ ವರ್ಣ ವಿಭಜನೆ ಎಂದರೇನು, ಪಟ್ಟಕದಲ್ಲಿ ಬೆಳಕಿನ ವಿಭಜನೆ ಹೊಂದಿದ ನಂತರ ಕನಿಷ್ಠವಾಗಿ ಬಾಗುವ ಬಣ್ಣ ಮತ್ತು ಗರಿಷ್ಠ. ಅದು ಗೊತ್ತಿರಲಿ ಮಕ್ಕಳ, ಕನಿಷ್ಠವಾಗಿ ಬಾಗುವಂಥದ್ದು ಕೆಂಪು, ಗರಿಷ್ಠವಾಗಿ ಬಾಗುವಂಥದ್ದು ನೇರಳೆ. ಅಥವಾ ವಾಯುಮಂಡಲದಲ್ಲಿ ಬೆಳಕಿನ ವಕ್ರೀಭವನದಿಂದ ಕಂಡುಬರುವಂತಹ ಯಾವುದಾದರೂ 4 ವಿದ್ಯಮಾನಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ ಮಕ್ಕಳ. ಸೊ ಹಾಗಾಗಿ ಸೂರ್ಯನ ವಾಸ್ತವ ಸೂರ್ಯೋದಯಕ್ಕಿಂತ 2 ನಿಮಿಷ ಮೊದಲು ಗೋಚರಿಸ. ಸೊ ಈ ಆನ್ಸರನ್ನು ಬರೀರಿ. ಟಿಂಡಾಲ್ ಪರಿಣಾಮ ಅಂದ್ರೇನು, ಬಿಳಿಯ ಬೆಳಕು ಪಟ್ಟಕದಿಂದ ವರ್ಣ ವಿಭಜನೆ ಆದಾಗ ಕನಿಷ್ಠ ಬಾಗುವ ಬಣ್ಣ. ನೋಡಿ, ಆ ಪ್ರಶ್ನೆನ ಹೆಚ್ಚು ಬಾರಿ ಕೇಳ್ತಾರೆ. ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಎಂದರೇನು, ಸಾಮಾನ್ಯ ದೃಷ್ಟಿ ದೋಷವುಳ್ಳವರಿಗೆ ದೂರ ಬಿಂದು ಮತ್ತು ಸಮೀಪ ಬಿಂದುಗಳು ಯಾವ್ಯಾವು, ಈ ಪ್ರಶ್ನೆಯನ್ನು ನೋಡ್ಕೊಳ್ಳಿ. ತದನಂತರ ಹೈಪರ್ ಮೆಟ್ರೋಫಿಯಾ ಅಥವಾ ದೂರದೃಷ್ಟಿ ಅಂದ್ರೇನು, ಅದನ್ನು ಸರಿಪಡಿಸಲು ಬಳಸುವಂತಹ ಮಸೂರದ ವಿಧ ಯಾವುದು. ತದನಂತರ 3 ಅಂಕಕ್ಕೆ ಬಂದರೆ ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯ ಚಿತ್ರವನ್ನು ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ ಅದನ್ನು ಕೇಳ್ತಾರೆ. ಮತ್ತು ಇದ್ಲೂ ಸಹ ಹೆಚ್ಚು ಮತ್ತು ಕಡಿಮೆ ಭಾಗವ ಕೇಳ್ತಾರೆ. 5 ಅಂಕಕ್ಕೆ ಬಂದರೆ ಬಿಳಿಯ ಬೆಳಕಿನಲ್ಲಿ 7 ಬಣ್ಣಗಳಿವೆ ಎಂಬುದನ್ನು ನಿರ್ಧರಿಸಲು ಮಾಡಿದ ಪ್ರಯೋಗ ಮತ್ತು ಸೂರ್ಯೋದಯದ ಕಾಲದಲ್ಲಿ ಸೂರ್ಯ ಕೆಂಪಾಗಿ ಕಾಣ್ತಾನೆ ಆದರೆ ಮಧ್ಯಾಹ್ನದಲ್ಲಿ ಬೆಳ್ಳಗೆ ಕಾಣಲು ಕಾರಣವೇನು ವಿವರಿಸಿ. ಸೊ ಸಂಪೂರ್ಣವಾದ ಉತ್ತರವನ್ನು ಇಲ್ಲಿ ಇದೆ ಮಕ್ಕಳ. ನೆಕ್ಸ್ಟ್, ಮಾನವರಲ್ಲಿ ಕಣ್ಣಿನಲ್ಲಿರುವ ಮಸೂರವು ಹತ್ತಿರದ ವಸ್ತುಗಳನ್ನು ಮತ್ತು ದೂರದ ವಸ್ತುಗಳನ್ನು ನೋಡಲು ಹೇಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತವೆ. ಸೊ ಅದು ಸಹ ಇದೆ. ನಿಸರ್ಗದಲ್ಲಿ ಕಾಮನ ಬಿಲ್ಲು ಯಾವ ರೀತಿ ಉಂಟಾಗ್ತದೆ. ಇವೆಲ್ಲ ಪ್ರಶ್ನೆಗಳು ಮಕ್ಕಳ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ತವೆ. ಸೊ PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ. ಆ್ಯಂಡ್ ನೆಕ್ಸ್ಟ್ ವಿದ್ಯುತ್ ಶಕ್ತಿ ಪಾಠ ವೆರಿ ಇಂಪಾರ್ಟೆಂಟ್. ಇದರಲ್ಲೂ ಸಹ ಲೆಕ್ಕಗಳು ಬರ್ತವೆ ಮತ್ತು ವಿದ್ಯುತ್ ಮಂಡಲದ ಚಿತ್ರವನ್ನು ಕೇಳ್ತಾರೆ. ಹಾಗಾಗಿ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. MCQ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಈ ರೀತಿ MCQ ಪ್ರಶ್ನೆಗಳು ನೋಡ್ಕೊಳ್ಳಿ ಮಕ್ಕಳ, ನಿಮಗೆ ಗೊತ್ತಾಗುತ್ತೆ. ವಿದ್ಯುತ್ ಬಲ್ಬ್ನಲ್ಲಿ ಬಳಸುವ ಲೋಹ ಯಾವುದು, ವಿದ್ಯುತ್ ಮಂಡಲದಲ್ಲಿ ರೋಧವನ್ನು ಬದಲಾಯಿಸಲು ಬಳಸುವ ಸಾಧನ ರಿಯೋಸ್ಟಾಟು, ಓಮ್ ಎಂಬುದು ಯಾವುದರ SI ಯೂನಿಟ್, ರೋಧದ SI ಯೂನಿಟ್ ಆಗಿರುತ್ತೆ. ಎಲ್ಲಿ SI ಯೂನಿಟ್ಗಳನ್ನು SI ಏಕಮಾನಗಳ ಎಲ್ಲ SI ಏಕಮಾನಗಳನ್ನು ಕಲ್ತ್ಕೊಂಡಿರಿ. ಮತ್ತು ಯಾವುದು ಅಳೆಯುವ ಸಾಧನಗಳು ಯಾವ್ಯಾವು ಅವನು ಸಹ ನಾನು ಹೇಳಿದ್ದೀನಿ ನಿಮಗೆ. ಅವುಗಳೆಲ್ಲವನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ 1 ಅಂಕಕ್ಕೆ ಅಂತ ಬಂದರೆ ವಿಭವಾಂತರದ ಏಕಮಾನ ಯಾವುದು, ವಿಭವಾಂತರ ಅಂದ್ರೇನು, ಅದನ್ನು ಬಳಸುವ ಸಾಧನಗಳು, ಅಳೆಯಲು ಬಳಸುವ ಸಾಧನ ಯಾವುದು, ರಿಯೋಸ್ಟಾಟ್ನ ಚಿಹ್ನೆಯನ್ನು ಕೇಳ್ತಾರೆ. ಅಲ್ಲಿರುವ ಅಷ್ಟು ಚಿಹ್ನೆಗಳನ್ನು ಕಲ್ತ್ಕೊಂಡಿರಿ. 2 ಅಂಕಕ್ಕೆ ಬಂದರೆ ವಿದ್ಯುತ್ ವಿಭವಾಂತರವನ್ನು ನಿರೂಪಿಸಿ, ಆಮೀಟರನ್ನು ವಿದ್ಯುತ್ ಮಂಡಲದಲ್ಲಿ ಹೇಗೆ ಸಂಪರ್ಕಿಸುತ್ತಾರೆ. ಸೊ ಈ ರೀತಿಯ ಪ್ರಶ್ನೆಗಳನ್ನು ನಿಮಗೆ ಅಲ್ಲಿ ಹೆಚ್ಚಾಗಿ ಕೇಳ್ತಾರೆ ಮಕ್ಕಳ. ತದನಂತರ ವಿದ್ಯುತ್ ಉಪಕರಣಗಳನ್ನು ಸರಣಿ ಜೋಡಿಸುವುದಕ್ಕಿಂತ ಸಮಾಂತರವಾಗಿ ಜೋಡಿಸ್ತಾರೆ ಏಕೆ, ಅದರ ಅನುಕೂಲ ಏನು, ಆ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಅಲ್ಲಿ. ಸೊ ಹಾಗಾಗಿ ಮತ್ತು ರೋಧಶೀಲತೆಯನ್ನು ಕೊಟ್ಬಿಟ್ಟು ಯಾವುದು ಉತ್ತಮ ವಾಹಕ, ಯಾವುದು ಅವಾಹಕ, ಯಾವುದು ಮಿಶ್ರಲೋಹ. ಸೊ ಹಾಗಾಗಿ ಅವುಗಳನ್ನು ಹೆಚ್ಚು ಗಮನ ಕೊಟ್ಟು ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಲ್ಲಿ ಸರ್ಕ್ಯೂಟ್ಸ್ಗಳನ್ನು ಕೊಟ್ಟಿರ್ತಾರೆ ಮಕ್ಕಳ. ಸರ್ಕ್ಯೂಟ್ಸ್ ವೆರಿ ಇಂಪಾರ್ಟೆಂಟ್ ಸರಣಿಗೆ, ಅದೇ ರೀತಿ ಸಮಾಂತರ ಜೋಡಣೆಗೆ. ಸೊ ಅವುಗಳನ್ನು ಹೋಮ್ಸ್ನ ನಿಯಮದ ಮೇಲೆ ಅವುಗಳನ್ನು ಕಾನ್ಸಂಟ್ರೇಟ್ ಮಾಡಿ. ಮತ್ತು ಲೆಕ್ಕ ಬಿಡಿಸ್ಲಿಕ್ಕೆ ಈ ಪಾಠದಲ್ಲಿ ಇದ್ದೇ ಇರುತ್ತೆ ಮಕ್ಕಳ. ಸೊ ಹಾಗಾಗಿ ಅದರಲ್ಲಿ ರೋಧಶೀಲತೆ ಲೆಕ್ಕವನ್ನಾದರೂ ಕೇಳ್ಬೋದು. ಹಾಗಾಗಿ ಅವರೇ ಕೊಟ್ಟಿರ್ತಾರೆ, ಉದ್ದ ವ್ಯಾಸ ಎಲ್ಲ ಕೊಟ್ಟಿರ್ತಾರೆ, ಸೂತ್ರಕ್ಕೆ ಹಾಕಿ ನೀವು ಕಂಡುಹಿಡಬೇಕಾಗತ್ತೆ. ಅದೇ ರೀತಿ ಸಮಾಂತರ ಜೋಡಣೆ ಮೇಲೆ ಲೆಕ್ಕ ಕೇಳಿದರೆ ಅಲ್ಲೂ ಸೂತ್ರ ಇದೆ. 1/Rp = 1/R1 + 1/R2 + 1/R3. ಆ ಸೂತ್ರವನ್ನು ಕೇಳ್ಬೋದು. ಸರಳ ವಿದ್ಯುತ್ ಮಂಡಲದ ಚಿತ್ರ ಕೇಳ್ತಾರೆ, ಬಲ್ಬು, ಆಮೀಟರ್, ಪ್ಲಕ್ಕಿ, ಬ್ಯಾಟ್ರಿ. ಸೊ ಈ ರೀತಿ ಬಿಡಿಸಿದ್ರೆ ನಿಮಗೆ 1 ಅಂಕದ ಪ್ರಶ್ನೆಗಳು ಕೇಳ್ತಾರೆ. ನೆಕ್ಸ್ಟ್ ನಿಮಗೆ ಲೆಕ್ಕ ಅಂತೂ ನಾನು ಯಾವಾಗಲೇ ಹೇಳಿದ್ದೀನಿ ಕಂಪಲ್ಸರಿ ಮಕ್ಕಳ. ಸೊ ಲೆಕ್ಕಗಳನ್ನು ಅಭ್ಯಾಸ ಮಾಡಿ. ನಾನು
ನಾನು ಏನೂ ಹೇಳ್ತಾ ಇಲ್ಲ, ಯಾಕೆಂದರೆ ಲೆಕ್ಕಕ್ಕೆ ಒಂದು ವಿಡಿಯೋನ ನಾನು 1 ಅಥವಾ 2 ವಿಡಿಯೋಸ್ಗಳನ್ನು ನಿಮ್ಮ ಜೊತೆ ಕಂಪ್ಲೀಟಾಗಿ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಇವುಗಳನ್ನು ನೀವು ಅಭ್ಯಾಸ ಮಾಡಿ. ನೆಕ್ಸ್ಟ್ ಇಲ್ಲಿ ನೋಡಿ, ನಿಮಗೆ ಇಲ್ಲಿ ಸಮಾಂತರ ಜೋಡಣೆಯ ಮಂಡಳದ ಚಿತ್ರ ಕೇಳಿದ್ದಾರೆ, ಅದನ್ನು ಈ ರೀತಿ ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿ. ನೆಕ್ಸ್ಟು ಉಪಕರಣಗಳನ್ನು ಸರಳಿಯಲ್ಲಿ ಜೋಡಿಸುವುದಕ್ಕಿಂತ ಸಮಾಂತರವಾಗಿ ಜೋಡಿಸುವುದು ಅನುಕೂಲಕರ. ಈ ಪ್ರಶ್ನೆಯನ್ನು ತುಂಬ ಬಾರಿ ಕೇಳ್ತಾ ಇದ್ದಾರೆ, ಅದಕ್ಕೆ ಹೆಚ್ಚು ಕಾನ್ಸಂಟ್ರೇಷನನ್ನು ಮಾಡ್ಕೊಳ್ಳಿ. ತದನಂತರ ಲೆಕ್ಕಗಳು, ಈ ಪಾಠದಲ್ಲಿ ಹೆಚ್ಚು ಲೆಕ್ಕಗಳು ಮತ್ತು ಉಷ್ಣೋತ್ಪಾದನಾ ನಿಯಮ, ಭೂಸಂಪರ್ಕ ತಂತಿ, ಅವುಗಳ ಕಾರ್ಯವೇನು, ಓಮ್ನ ನಿಯಮವನ್ನು ನಿರೂಪಿಸಿ. ಸೊ ಅದನ್ನು ಹೆಚ್ಚು 3 ಅಂಕಕ್ಕೆ ಕೇಳ್ತಾರೆ. ಓಮ್ನ ನಿಯಮವನ್ನು ನಿರೂಪಿಸಿ, ರೋಧ ಅವಲಂಬಿಸಿರುವ ಅಂಶಗಳು ಯಾವ್ಯಾವು, ಅಥವಾ ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ, ವಿದ್ಯುತ್ ತಂತು ದೀಪದ ಕಾರ್ಯವನ್ನು ವಿವರಿಸಿ. ಇವುಗಳನ್ನು ಹೆಚ್ಚಾಗಿ ಕೇಳ್ತಾರೆ ಮಕ್ಕಳ. ಅದನ್ನು ನೋಡಿ, ಓಮ್ಸ್ನ ನಿಯಮವನ್ನು ಹೆಚ್ಚು ಬಾರಿ ಕೇಳ್ತಾರೆ, ಹಾಗಾಗಿ ಅದನ್ನ ಹೆಚ್ಚು ಗಮನ ಕೊಟ್ಟು ಅಭ್ಯಾಸ ಮಾಡ್ಕೊಳ್ಳಿ. ಜೌಲ್ಸ್ನ ನಿಯಮ ಬಂದರೆ H=I²RT, ಅದಷ್ಟು ನಾನು ನೆನ್ಪಿಟ್ಕೊಂಡಿರಿ. ಅದ್ರ ಮೇಲೆ ಪ್ರಶ್ನೆಗಳು ಬರುತ್ತೆ, ಲೆಕ್ಕಗಳು ಇರ್ತವೆ. ಮತ್ತು ಸರಳಿ ಮತ್ತು ಸಮಾಂತರ ಜೋಡಣೆ ಮೇಲೆ ಲೆಕ್ಕಗಳಿರ್ತದೆ. ಸೂತ್ರಗಳನ್ನು ಕಲ್ತ್ಕೊಂಡಿರಿ. SI ಯೂನಿಟ್ ಗೊತ್ತಿರಬೇಕು, ಅವುಗಳಷ್ಟನ್ನು ಕಲ್ತ್ಕೊಳ್ಳಿ. 4 ಅಂಕಕ್ಕೆ ಬಂದರೆ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸರಳಿ ಕ್ರಮದಲ್ಲಿ ಜೋಡಿಸುವ ಬದಲು ಸಮಾಂತರ. ಈ ಪ್ರಶ್ನೆ ತುಂಬ ಬಾರಿ ಹೇಳಿದ್ದೀನಿ. ಆಮೀಟರ್ ಮತ್ತು ವೋಲ್ಟಾಮೀಟರ್ಗಳನ್ನು ವಿದ್ಯುತ್ ಮಂಡಲದಲ್ಲಿ ಹೇಗೆ ಜೋಡಿಸುತ್ತಾರೆ, ಅದರ ಕೆಲಸ ಏನು, ಅವುಗಳನ್ನು ನೋಡ್ಕೊಳ್ಳಿ. ಮತ್ತು ಸೇಮ್ ಜೌಲ್ನ ಉಷ್ಣೋತ್ಪಾದನಾ ನಿಯಮ. ಸೊ ನಿಮಗೆ ಈ PDF ನೋಡ್ತಾ ಇದ್ರೆ ಅರ್ಥ ಆಗುತ್ತೆ ಮಕ್ಕಳೇ, ಯಾವ ರೀತಿ ಪ್ರಶ್ನೆಗಳನ್ನು ಅವರು ಕೇಳಿದ್ದಾರೆ ಅಂತ. ಹಾಗಾಗಿ ಚೆನ್ನಾಗಿ ನೀವು ಅಭ್ಯಾಸವನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು. ಸೊ ಈ ಪಾಠದಲ್ಲೂ ಸಹ ನಮಗೆ ಮೇನ್ ಬಲಗೈ ನಿಯಮ, ಎಡಗೈ ನಿಯಮ, ವಿದ್ಯುತ್ ಜನಕ, ವಿದ್ಯುತ್ ಮೋಟಾರ್, ಅದರ ಕಾರ್ಯ, ಚಿತ್ರಗಳು, ಒಡಕು ಉಂಗುರಗಳ ಕಾರ್ಯ, ಸೊ ಇವುಗಳನ್ನು ಹೆಚ್ಚು ನೀವು ಗಮನ ಕೊಡಬೇಕಾಗುತ್ತೆ. ಸೊ ಯಾವ ತತ್ವದ ಆಧಾರದ ಮೇಲೆ ಕೆಲಸ ನಿರ್ವಹಿಸ್ತವೆ, ಆ ರೀತಿ ಪ್ರಶ್ನೆಗಳನ್ನು ಇಲ್ಲಿ ಹೆಚ್ಚಾಗಿ ಕೇಳ್ತಾರೆ ಮಕ್ಕಳ. ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳು ಸಮಾಂತರ ರೇಖೆಗಳಂತಿರ್ತವೆ, ಏನಕ್ಕೆ, ಆ ಪ್ರಶ್ನೆಗಳು. ಸೊ ನೋಡಿ, ನಿಮಗೆ ಅರ್ಥ ಆಗ್ತಾ ಇದೆ MCQನ ನೋಡ್ತಾ ಇದ್ರೆ ಯಾವೆಲ್ಲ ರೀತಿಯ ಪ್ರಶ್ನೆಗಳು ನಿಮಗೆ ಬರ್ತವೆ ಅಂತ. 1 ಅಂಕಕ್ಕೆ ಬಂದರೆ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಯಾಕೆಂತ ಹೇಳಿದ್ರೆ ಅವು ಒಂದನ್ನೊಂದು ಛೇದಿಸ್ತಾ ಇದ್ದಾವೆ ಅಂದರೆ ಅಲ್ಲಿ 2 ದಿಕ್ಕುಗಳಲ್ಲಿ ನಿರ್ದೇಶಿಸಬೇಕಾಗುತ್ತೆ, ಹಾಗಾಗಿ ಅದು ಸಂಭವನೇ ಇಲ್ಲ. ಆ ರೀತಿಯ ಆನ್ಸರ್ ಓದ್ಕೊಳ್ಳಿ. ನೆಕ್ಸ್ಟು ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣವೇನು, ಉರಿಸುವ ಮಂಡಲ ಎಂದರೇನು. ಸೊ ಈ ಪ್ರಶ್ನೆಗಳನ್ನು ಮತ್ತು ಇದ್ರ ಮೇಲೆ ಪ್ರಯೋಗವನ್ನು ಕೇಳ್ತಾರೆ. ಚಿತ್ರಗಳಂತೂ ಮಿಸ್ ಮಾಡಲೇಬೇಡಿ ಮಕ್ಕಳ. 2 ಚಿತ್ರಗಳು ಅಭ್ಯಾಸ ಮಾಡಲೇಬೇಕಾಗುತ್ತೆ. 2ರಲ್ಲಿ ಯಾವುದನ್ನು ಬೇಕಾದರೆ ಅವರು ಕೇಳುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ. ತದನಂತರ 3 ಅಂಕಕ್ಕೆ ಬಂದರೆ ಭೂಸಂಪರ್ಕ ತಂತಿಯ ಕಾರ್ಯಗಳೇನು, ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನು ಭೂಸಂಪರ್ಕ ತಂತಿಗೆ ಜೋಡಿಸಲು ಅಗತ್ಯವಾಗಿದೆ ಏಕೆ, ಆ ರೀತಿ ಪ್ರಶ್ನೆಗಳನ್ನು ಕಲ್ತ್ಕೊಳ್ಳಿ. ನೇರ ವಿದ್ಯುತ್ ಮತ್ತು ಪರ್ಯಾಯ ವಿದ್ಯುತ್ಗಿರುವ ವ್ಯತ್ಯಾಸ. ಸೊ ಈ ಪ್ರಯೋಗವೊಂದನ್ನು ಕಲ್ತ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ 4 ಅಂಕಕ್ಕೆ ಬಂದರೆ ದಂಡಕಾಂತ 2020ಯಲ್ಲಿ ಕೇಳಿರು, ದಂಡಕಾಂತದ ಸುತ್ತಲಿನ ಕಾಂತೀಯ ಬಲರೇಖೆಗಳನ್ನು ದಿಕ್ಸೂಚಿಯನ್ನಾಗಿ ನೀವು ಹೇಗೆ ಗುರುತಿಸುತ್ತೀರಿ, ಎಕ್ಸ್ಪ್ಲೇನ್ ಮಾಡಿ. ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳು. ಸೊ ಒಟ್ಟಾರೆ ಎಲ್ಲ ರೀತಿಯ ಪ್ರಶ್ನೆಗಳನ್ನು ನೀವು ಅಲ್ಲಿ ಕಲಿಬೇಕಾಗುತ್ತೆ. ಸೊಲೆನಾಯ್ಡ್ ಎಂದರೇನು, ಪರ್ಯಾಯ ವಿದ್ಯುತ್ ಪ್ರವಾಹ ಎಂದರೇನು, ಸೊ ಲೋಹಗಳ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣ ಭೂ ಸಂಪರ್ಕ ತಂತಿಗೆ ಜೋಡಿಸ್ತಾರೆ ಯಾಕೆ. ಸೊ ಇವೆಲ್ಲ ಪ್ರಶ್ನೆಗಳಿಂದ ಬರ್ತವೆ. ಶಕ್ತಿಯ ಆಕಾರಗಳಿಗೆ ಬಂದರೆ ಇಲ್ಲಿ ನಿಮಗೆ ಜಾಸ್ತಿ ಈ ಪಾಠದಿಂದ ವೆಯ್ಟೇಜ್ ಇಲ್ಲ, ಆದರೆ 3-4 ಅಂಕಕ್ಕೆ ಈ ಪಾಠದಿಂದ ಕೇಳ್ತಾರೆ. ಸೌರ ಕುಕ್ಕರ್ನ ಒಳಭಾಗದಲ್ಲಿ ಕಪ್ಪು ಬಣ್ಣ ಹಾಕಿರ್ತಾರೆ, ಅಥವಾ ಅಲ್ಲಿ ನ್ಯೂಕ್ಲಿಯರ್ ವಿದ್ಯುತ್ ಕ್ರಿಯಾಕಾರಿಗಳ ಶಕ್ತಿ ಮೂಲ. ಸೊ ಈ ರೀತಿಯ ಎಲ್ಲ ಪ್ರಶ್ನೆಗಳನ್ನು ಮಕ್ಕಳ ನೀವು ಅಭ್ಯಾಸ ಮಾಡಿ. ಸೌರಕೋಶ ಎಂದರೇನು, ಜೈವಿಕ ಅನಿಲದ ಪ್ರಧಾನ ಘಟಕ ಯಾವುದು. ಸೊ ಅದು ಜೈವಿಕ ಅನಿಲ ಸ್ಥಾವರ ರೈತರಿಗೆ ಒಂದು ವರದಾನ. ಸೊ ಪವನ ಶಕ್ತಿಯ ಉಪಯೋಗಗಳೇನು, ಅದರ ಮಿತಿಗಳೇನು, ಸೊ ಇವುಗಳನ್ನು ಕಲ್ತ್ಕೊಳ್ಳಿ. ಪಳೆಯುಳಿಕೆ ಇಂಧನಗಳು ಯಾವ್ಯಾವು, ಅದರಿಂದ ಉಂಟಾಗುವ ಅನುಕೂಲಗಳು ಯಾವ್ಯಾವು. ಸೊ ಈ ರೀತಿಯ ಪ್ರಶ್ನೆಗಳನ್ನು 1 ಅಥವಾ 2 ಅಂಕ ಕೇಳ್ತಾರೆ. ಜೈವಿಕ ಅನಿಲದ ಪ್ರಮುಖ ಘಟಕ ಮತ್ತು ಉತ್ತಮ ಶಕ್ತಿ ಆಕಾರದ 4 ಗುಣಲಕ್ಷಣಗಳನ್ನು ಹೆಚ್ಚು ಬಾರಿ ಕೇಳ್ತಾರೆ. ಸೌರಕೋಶ ಎಂದರೇನು, ಅದರಿಂದ ಆಗುವ ಉಪಯೋಗಗಳೇನು, ಮತ್ತು ನ್ಯೂಕ್ಲಿಯರ್ ವಿದ್ಯುತ್ ಕ್ರಿಯಾಕಾರಿಗಳಿಂದ ಆಗುವ ಅಪಾಯಗಳು ಏನೇನು. ಸೊ ಈ ರೀತಿ ಪ್ರಶ್ನೆಗಳನ್ನು ನೀವು ಇದರಿಂದ ಅಭ್ಯಾಸ ಮಾಡಿ. ನೆಕ್ಸ್ಟ್ ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ. ಸೊ ಈ ಪಾಠದಲ್ಲಿ ನಮಗೆ ಇದ್ರ ಬಗ್ಗೆ 5R ರೂಲ್ಸ್ ಬಗ್ಗೆ ಚೆನ್ನಾಗಿ ಕಲ್ತ್ಕೊಳ್ಳಿ. ಅದ್ರ ಮೇಲೆ ನಿಮಗೆ ಒಂದು ಪ್ರಶ್ನೆಗಳು ಹೆಚ್ಚಾಗಿ ಇರ್ತವೆ. ನೆಕ್ಸ್ಟ್ ಪರಿಸರದ ರಕ್ಷಣೆಯಲ್ಲಿ ಮಿತ ಬಳಕೆ ಮತ್ತು ಮರುಬಳಕೆಯಿಂದ ಆಗುವ ಅನುಕೂಲಗಳೇನು, ಫಾಸಿಲ್ ಇಂಧನಗಳ ಬಳಕೆಯಿಂದ ಆಗುವ ಅನುಕೂಲಗಳು ಏನೇನು.
ಸ್ಥಳೀಯ ಜನರು ಅರಣ್ಯದಿಂದ ಯಾವ ಅವಶ್ಯಕತೆಗಳನ್ನು ಪಡೀತಾರೆ. ಸೊ ಈ ರೀತಿ ಪ್ರಶ್ನೆಗಳು. ಪ್ಲಾಸ್ಟಿಕ್ ಉತ್ಪನ್ನಗಳ ಮರುಬಳಕೆ ಮರುಚಕ್ರೀಕರಣ ವಿಧಾನಕ್ಕಿಂತ ಉತ್ತಮ ಏಕೆ. ಸೊ ಈ ಪ್ರಶ್ನೆ ನೋಡಿ, ನಿಮಗೆ ಇಲ್ಲಿ ಏನೇನು ನಾನು ಪ್ರಶ್ನೆಗಳನ್ನ ಕೊಡ್ತಾ ಇದ್ದೀನಲ್ಲ, ಸೊ ಈ ಪ್ರಶ್ನೆಗಳನ್ನು ನೀವು ಅಭ್ಯಾಸವನ್ನು ಮಾಡಿಕೊಂಡ್ರೆ ಒಳ್ಳೆಯ ಅಂಕಗಳನ್ನು ನೀವು ಭೌತ ವಿಧಾನದಿಂದ ಗಳಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.